ಬದಲಾಯಿತು, ರಾಜಕಾರಣಿಗಳು ಬದಲಾಗ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಬದಲಾಗ್ತಾ ಇದ್ದಾರೆ. ಬಟ್ ಒಂದು ಕಾಮನ್ ಆಗಿದೆ, ಕಮಿಷನ್ ಕಮಿಷನ್ ಕಮಿಷನ್. ಸೊ ಇದೇ ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗ್ತೀನಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಬಿಜೆಪಿ ವಕ್ತಾರರಾಗಿರುವಂತಹ ಬಿ ಗಣೇಶ್ ಅವರು, ಅದೇ ರೀತಿಯಾಗಿ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ರಾಮಲಿಂಗೇಗೌಡರು, ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಅಸ್ಗರ್ ಪಾಷಾ ಅವರು. 3 ಜನಕ್ಕೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅಸ್ಗರ್ ಪಾಷಾ ಅವರೇ, ಈ ಹಿಂದೆ ಇದೇ ಪೇ ಸಿಎಂ 40% ಕಮಿಷನ್ ಆರೋಪವನ್ನ ಇಟ್ಕೊಂಡು ಅಧಿಕಾರಕ್ಕೆ ಬಂದಿದ್ದು, ನಾವು 0% ಕಮಿಷನ್ ಮಾಡ್ತೀವಿ ಅಂತ ಹೇಳಿ ನಿಮ್ಮ ವಿರುದ್ಧ ಈಗ 80% ಕಮಿಷನ್ ಆರೋಪ ಬಂದಿದೆ. ಸರ್, ಕಮಿಷನ್ ಆರೋಪ ಮಾಡ್ತಿದ್ದಾರೆ, ಅದಕ್ಕೊಂದು ಆಧಾರ ಬೇಕಲ್ಲ ಸರ್. ಏನಂದ್ರೆ ಈಗ ಪತ್ರ ಬರೆದಿದ್ದಾರೆ, ಅದು ಒಪ್ಕೊಳ್ಳೋಂಥ ವಿಷಯ ಇದೆ, ಮುಂದೆ ಇದೆ, ತೋರಿಸ್ತಾ ಇದ್ದೀರಾ, ಪತ್ರ ಬರೆದಿದ್ದಾರೆ, ಓಕೆ. ಆ ಪತ್ರದಲ್ಲಿ ಅವರು ಹೇಳಿರೋದೇನು, ಮೊದಲಿಗಿಂತ ದುಪ್ಪಟ್ಟಾಗಿದೆ ಅಂತ ಹೇಳ್ತಿದ್ದಾರೆ ಅಲ್ವಾ? ಆ ದುಪ್ಪಟ್ಟಾಗಿದೆ ಅಂದ್ರೆ ಕೊಟ್ಟಿರ್ಬೇಕು ಯಾರಿಗಾದ್ರು. ಕಮಿಷನ್ಗೆ ಯಾರಾದ್ರೂ ಕೊಟ್ಟಿದ್ರೆ ನೀವು ಅದು ದುಪ್ಪಟ್ಟಾಗಿದೆ ಅಂತ ಹೇಳಿದ್ರೆ ಅದನ್ನ ಒಪ್ಕೊಳ್ಳುವಂತ ವಿಷಯ. ಹಣ ಬಿಡುಗಡೆ ಆಗಿಲ್ಲ, ಬಿಡುಗಡೆ ಆಗದೆ ಇರೋದಕ್ಕೆ ನೀವು ಹೇಳ್ತಾ ಇದ್ದೀರಾ. ಬಿಡುಗಡೆ ಆಗದೆ ಇರೋ ಹಣಕ್ಕೆ ನೀವು ಕಮಿಷನ್ ದುಪ್ಪಟ್ಟಾಗಿದೆ ಅಂತ ಹೇಳಿದ್ರೆ ಅದು ಹೆಂಗ್ ಒಪ್ಕೊಂತೀರಾ? ಅದನ್ನ ಯಾವ ರೀತಿ ಅದನ್ನ ಸಮರ್ಥಿಸ್ಕೋಬೇಕು? ಈಗ ಗುತ್ತಿಗೆದಾರರನ್ನ ಪ್ರಶ್ನಿಸ್ತಾ ಇದ್ರ ನೀವು? ಹೌದು ಸರ್. ಹಾಗಾದ್ರೆ ಇದೇ ಗುತ್ತಿಗೆದಾರರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಾಗ ಯಾವ ರೀತಿಯ ಅರ್ಥದಲ್ಲಿ ಸಿದ್ದರಾಮಯ್ಯನವರು ಈ ಸರ್ಕಾರವನ್ನ ವಜಾ ಮಾಡಬೇಕು ಅಂತ ಹೇಳಿದ್ರು? ಇದೇ ಗುತ್ತಿಗೆದಾರರು ಪ್ರಶ್ನೆ ಮಾಡಿದಾಗ, ಇದೇ ಗುತ್ತಿಗೆದಾರರು ಪತ್ರವನ್ನ ಬರೆದಾಗ ರಾಜ್ಯದಾದ್ಯಂತ ಕ್ಯಾಂಪೇನ್ ಬೇರೆ ನಡೆಸಿದ್ರಲ್ವಾ, ಪೇ ಸಿಎಂ ಅಂತ ಹೇಳಿ. ನಿಮ್ಗೇನ್ ಸಾಕ್ಷಿ ಸಿಕ್ಕಿತ್ತಾ? ಹೌದು ಸರ್. ಆಗ ನಾವು ಸಾಕ್ಷಿ ಕೊಟ್ಟಿದ್ವಲ್ಲ, 40% ಬಗ್ಗೆ ನಾವು ಪ್ರೂಫ್ ಕೊಟ್ಟಿದ್ವಿ. ಈ ತರ ನಿರಾಧಾರವಾಗಿ ಹೇಳಿರ್ಲಿಲ್ಲ, ಪ್ರೂಫ್ ಕೊಟ್ಟಿದ್ವಿ. 40% ಬಗ್ಗೆ ನೋಡಿ ಈ ತರ ಆಗಿದೆ, ಇದ್ರ ಈ ಒಂದು ಕಾರಣಕ್ಕೋಸ್ಕರ ವಜಾ ಮಾಡಿ ಅಂತ ಪ್ರೂಫ್ ಕೊಟ್ಟಿದ್ವಿ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಅಸ್ಗರ್ ಪಾಷಾ ಅವರೇ, ಸಿದ್ದರಾಮಯ್ಯನವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ನವೆಂಬರ್ 27ನೇ ತಾರೀಕು. ಈಗಲೂ ಕೂಡ ನೆನಪಿದೆ ನನಗೆ. ನಾನು ಕಮಿಷನ್ ಆರೋಪವನ್ನ ಮಾಡ್ತಾ ಇಲ್ಲ, ಗುತ್ತಿಗೆದಾರರು ಬರೆದಿರುವಂತ ಪತ್ರವನ್ನ ಮುಂದೆ ಇಟ್ಕೊಂಡು ಕೇಳ್ತಾ ಇದ್ದೀನಿ. ಸೊ ತನಿಖೆ ಆಗ್ಲಿ, ಗುತ್ತಿಗೆದಾರರು ಬರೆದಿರುವಂತದ್ದು ಪತ್ರ, ನಾನೆಲ್ಲ ಆರೋಪ ಮಾಡ್ತಿರೋದು ಅಂತ ಹೇಳ್ತಾರೆ. ಈಗ ನೀವು ಹೇಳ್ತಾ ಇರುವಂತದ್ದೇನು, ಸಾಕ್ಷಿ ಕೊಟ್ಟಿದ್ವಿ ಅಂತ ಹೇಳಿ. ಹೇಗೆ ಆಯ್ತು? ಈ ಹಿಂದಿನ ಸರ್ಕಾರ ಬಿಡಿ, ಈಗ ನಿಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದೆ, 80% ಅಂತ ಗುತ್ತಿಗೆದಾರರು ಪತ್ರವನ್ನ ಬರೆದಿದ್ದಾರೆ. ನಾನೀಗ ಅದನ್ನೇ ಕೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನ ಬರೆದಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಏನಾದರೂ ಪ್ರಾಮಾಣಿಕರಾಗಿದ್ರೆ, ಬಿಜೆಪಿ ಸರ್ಕಾರವನ್ನ ವಜಾ ಮಾಡ್ಲಿ ಅಂತ ಸಿದ್ದರಾಮಯ್ಯನವರು ಬರೆದಿದ್ದಾರಲ್ವಾ? ಇದು ಯಾವ ನೈತಿಕತೆಯಿಂದ ಮಾಡಿದ್ರು? ಹಾಗಾದ್ರೆ ಇವಾಗ ಯಾವ ನೈತಿಕತೆ ಇದೆ ಅಂತ ಹೇಳಿ ಜನರು ಆರಿಸಿದ್ದಾರೆ. ಒಂದ್ ಏನ್ ಮಾತ್ರ ಗೊತ್ತಾ, ಈಗ 80% ಅಂತ ಹೇಳ್ತಿದಾರಲ್ಲ, ಅದಕ್ಕೊಂದು ಸಾಕ್ಷಿ ಒದಗಿಸ್ಲಿ ಅವರು. ಪತ್ರದಲ್ಲಿ ಬರೆಯಕ್ಕೆ ನಾನು ಏನೇನು ಬರಿಬಹುದು ಅಲ್ವಾ? ಅದಕ್ಕೊಂದು ಸಾಕ್ಷಿ ಕೊಳ್ಳಿ. ನೋಡಿ, ಈ ತರ ವ್ಯಕ್ತಿ ನನಗೆ ಈ ತರ ಕೇಳಿದ್ದಾರೆ ಅಂತ ಒಂದು ಸಾಕ್ಷಿ ಕೊಳ್ಳಿ. ಅದ್ರ ಪ್ರಕಾರ ಕೆಲಸ ಆಗುತ್ತೆ. ಅದ್ರ ಪ್ರಕಾರ ಕಾನೂನು ಎಲ್ಲರಿಗೂ ಒಂದೇ, ನಾನಿದ್ರು ಒಂದೇ, ನೀವಿದ್ರು ಒಂದೇ, ಎಲ್ಲರಿಗೂ ಒಂದೇ. ಬಿಜೆಪಿ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, ಬೇರೆ ಪಕ್ಷ ಆಗ್ಲಿ, ಎಲ್ಲರಿಗೂ ಒಂದೇ ಕಾನೂನು. ಅದ್ರ ಪ್ರಕಾರ, ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಅದಕ್ಕೆ ಕ್ರಮ ತಗೊಂತಾರೆ ಸರ್ಕಾರ. ಅದಕ್ಕೆ ಓಕೆ, ಸಾಕ್ಷಿ ಕೇಳ್ತಾ ಇದ್ದಾರೆ ಗಣೇಶ್ ಅವರೇ. ನೀವು ಇದೇ ಗುತ್ತಿಗೆದಾರರ ಸಂಘದ ಮತದಾನ ಯಾವ ರೀತಿಯ ಒಂದು ಬ್ಲ್ಯಾಕ್ ಬಾಕ್ಸ್ ಇರ್ತದಲ್ಲ, ಆ ಮಾದರಿಯಲ್ಲಿ ಕೆಲವು ಕ್ರಮ ಮಾಡಿರುವಂತಹ ಅಧಿಕಾರಿಗಳ ವಿರುದ್ಧ ತನಿಖೆ ಯಾಕಾಗಿಲ್ಲ? ಕ್ರಮ ಯಾಕಾಗ್ಲಿಲ್ಲ ಸರ್? ನಮ್ಮ ಸರ್ಕಾರ ಯಾವುದೇ ರೀತಿಯಾಗಿರಲಿ, ಅದು ಯಾವುದೇ ಇಲಾಖೆಯಲ್ಲಿ ಇರಲಿ, ಅದು ಭ್ರಷ್ಟಾಚಾರಕ್ಕೆ ನಾವು ಮನ್ನಣೆ ಕೊಡಲ್ಲ. ಇದಂತೂ ಸ್ಪಷ್ಟ. ಆ ರೀತಿ ಆಗ್ಬಾರ್ದು ಅಂತಾನೆ ಈಗ ಸರ್ಕಾರ ಪಾರದರ್ಶಕವಾಗಿ ನಡೆಸಬೇಕು ಅಂತಾನೆ ಪ್ರತಿಯೊಂದು ಇಲಾಖೆಯಲ್ಲೂ ಈಗ ಎಲ್ಲ ಒಂದು ಇದರಲ್ಲೂ ಕೌನ್ಸಿಲಿಂಗ್ ನಡೀತಾ ಇದೆ. ಯಾವುದೇ ಕೆಲಸದಲ್ಲಿ ಇದ್ರು ಕೌನ್ಸಿಲಿಂಗ್ ಪ್ರಕಾರ ಅದರಿಂದಾನೆ ಕೌನ್ಸಿಲಿಂಗ್ ಮಾಡ್ತಿದ್ದೀರಾ? ಅದು ನೀವು ಅನ್ಕೊಂಡಿದ್ದೀರಾ? ವಸತಿ ಸಚಿವರು ಕಾರ್ಯದರ್ಶಿ ಜೊತೆ ಹೇಳ್ಕೊಂಡಿದ್ದಾರೆ. ವಸತಿ ಸಚಿವರು ಜೂನ್ ಅಲ್ಲಿ ರಿಲೀಸ್ ಆಗಿದೆ ಆಡಿಯೋ. ತಾವು ಇನ್ನೊಂದ್ಸಲಿ ಕೇಳ್ಕೊಂಬನ್ನಿ. ಅವ್ರು ಇದೇ ರೀತಿ ಹೇಳ್ತಿದ್ರಿ ನೀವು ಅಧಿಕಾರಿಗಳಿಗೆ, ನಿಮ್ಗೆ ಅಂತ ಅಧಿಕಾರಿಗಳೇ ಬೇಕು. ಯಾಕೆ ಕ್ರಮ ತಗೊಂಡಿಲ್ಲ ಅಂದ್ರೆ ಪರಿಣಿತ ಭ್ರಷ್ಟಾಚಾರಿಗಳೇ ಬೇಕು ನಿಮ್ಗೆ ಸಲಹೆ ಕೊಡೋದಿಕ್ಕೆ. ಅಷ್ಟೇ ಅದು ನಿಗಮ ಮಂಡಳಿಯಲ್ಲಿ ಇವತ್ತವರೆಗೇನು ಭ್ರಷ್ಟಾಚಾರ ಆಗೇ ಇಲ್ಲ, ಏನು ಕೌನ್ಸಿಲಿಂಗ್ ಆಗ್ತಾ ಇದೆ. ಇನ್ನು 3 ವರ್ಷದ ಕೌನ್ಸಿಲಿಂಗ್ ಆಗ್ತಾ ಇದೆ. ಅವ್ರು ಮುಗಿಸ್ಬಿಡ್ಲಿ, ಆಮೇಲೆ ಮಾತಾಡೋಣ. ಅಲ್ಲ, ಸಾಕ್ಷಿ ಇಲ್ಲ ಅಲ್ಲ, ಮುಗಿಸ್ಬಿಡ್ಲಿ, ಅವ್ರ ವಾದ ಮುಗಿಸ್ಬಿಡ್ಲಿ.
ಸರ್ ಕಂಟಿನ್ಯೂ ಮಾಡಿ. ನಾವು ಪಾರದರ್ಶಕವಾಗಿ ಸರ್ಕಾರ ನಡೆಯುತ್ತೆ 100% ಸರ್. ಈಗ ಏನ್ ಆರೋಪ ಮಾಡಿದ್ದಾರೆ ಅದ್ರ ಬಗ್ಗೆ ತನಿಖೆ ಆಗೇ ಆಗುತ್ತೆ. ತನಿಖೆ ಆಗಿ ಯಾರು ತಪ್ಪಿತಸ್ಥರು ಇರ್ತಾರೆ ಅಂತವ್ರಿಗೆ ಏನ್ ಕಾನೂನು ರೀತಿಯಲ್ಲಿ ಏನ್ ಕ್ರಮ ತಗೋಬೇಕು ಸರ್ಕಾರ ತಗೊಳುತ್ತೆ, ಇದಂತೂ ಸ್ಪಷ್ಟ. ಆಯ್ತು ಇದಕ್ಕೆ ಎಷ್ಟು ಸಾಕ್ಷಿ ಜನ ತಗೊಂಡಿದ್ದೀರಿ? ಸ್ವತಃ ಮುಖ್ಯಮಂತ್ರಿಗಳ ಮೇಲೆ ಬಂದೇನೆ ಏನು ಮಾಡ್ಕೊಳಕ್ಕಾಗಿಲ್ಲ. ಎಷ್ಟು ಜನ ಸ್ವತಃ ತಗೊಂಡಿದ್ದೀರಿ? ಮುಖ್ಯಮಂತ್ರಿಗಳ ಮೇಲೆ ಅಲ್ಲ, ಬಂತು. ಸಾಕ್ಷಿ ಕೇಳ್ತಾ ಇದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಬಂತು. ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಕನಿಷ್ಠ ಪಕ್ಷನಾದ್ರೂ ಸಹ ಅವರು Defamation case ನಾನು ಹಾಕಿ. ರಾಜೀನಾಮೆ ಕೊಡ್ತೀನಿ, ಬೇಡ. ತನಿಖೆ ಆಗ್ಲಿ ಅಂತ ಒಂದ್ ಮಾತು ಹೇಳ್ಬೋದು. ಬೇಡ, ಸುಳ್ಳು ತಾನೇ ಡಿಫಾಮೇಶನ್ ಕೇಸ್ ಆಗ್ಲಿ, ಯಾರು ಬೇಡ ಅಂತಾರೆ? ಬಿಜೆಪಿ ಬಂದಾಗ ಅವ್ರು ಇನ್ನೊಂದು ನಿಯೋಗನ ರಚನೆ ಮಾಡ್ತಾರೆ, ಅಲ್ಲೊಂದು 50 ಕೋಟಿ ಸುರಿತಾರೆ ಸರ್. ಈಗ ಆಮೇಲೆ ನೋಡಿ, ಬರ್ತಾರೆ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿದ್ರೆ ಎಷ್ಟಾಗಿರ್ಬೋದು ಖರ್ಚು ನಿಮ್ಗೆ ಗೊತ್ತಿದೆಯಾ? ಹೇಳಿ ಸರ್. ಎಷ್ಟು ಖರ್ಚು ವೆಚ್ಚಗಳಾಗಿವೆ ಸರ್? ಯಾರು ದುಡ್ಡು ಸರ್ ಅದು? ಯಾವ್ದಾದ್ರು ಒಂದಾದ್ರು ಸಹ ಸರಿ ಕೇಳಿ, ಯಾವ್ದಾದ್ರು ಒಂದಾದ್ರು ಸಹ ಮಾಡಿದೀರಾ ಅಂದ್ರೆ Okay, ಆಪಾದನೆ ಸರ್. ಬಗ್ಗೆ ನಾವು ಯಾವ ಕೇಳಿ, ರೀತಿ ಕೇಳಿ. ಸಾಬೀತುಪಡಿಸಬೇಕು? ಆಪಾದನೆ ತಪ್ಪಾಗಿದೆಯಾ ಇಲ್ವಾ ಅನ್ನೋದನ್ನ ಸಾಬೀತು ಹೇಗ್ ಮಾಡ್ತಾರೆ? ಸಾಕ್ಷಿ ಅದಕ್ಕೊಂದು ಬೇಕು, ಸಾಕ್ಷಿ ಬೇಕು. ಅದಕ್ಕೆ ಏನ್ ಅದನ್ನ ಸಾಕ್ಷಿ ಹುಡುಕೋದಕ್ಕೆ ಅದನ್ನ ಒಂದ್ ಸಮಿತಿ ಮಾಡ್ಲೇಬೇಕಲ್ವಾ? ಅಸ್ಕರ್ ಸರ್, ಅದ್ರ ಪ್ರಕಾರ ಕೆಲಸ ಮಾಡೋ ಕೆಲ್ಸಕ್ಕೂ ತಪ್ಪು ಅಂತ ಹೇಳಿದ್ರೆ ಇನ್ನು ನೀವೇಳ್ದಾಗ ನಡೆಸ್ಬೇಕು ಅಂತ ಅಸ್ಕರ್ ಹೇಳ್ತಾ ಸರ್, ಇದ್ದೀರಾ. ಬೇಡ ನಾವು ಯಾರು ಹೇಳಿದ್ರು ಪಡಿಸ್ಲಿಲ್ಲ. ನಡೆಯುತ್ತೆ ಸರ್. ಯಾವಾಗ ಇನ್ನೊಂದಷ್ಟು ಭ್ರಷ್ಟಾಚಾರ ಲೂಟಿ ಮಾಡಿದ್ಮೇಲೆ ತನಿಖೆ ಜೊತೆಯಲ್ಲಿ ನಡೆಸ್ಲಿಲ್ಲ ಅಂತ ಹೇಳಿ ನಾನು ಹೇಳ್ತಿರೋದು. ಜೊತೆಯಲ್ಲಿ BR ಪಾಟೀಲ್ ಜೊತೆಲಿ ರಾಜು ಕಾಗೆ ಅವರು ಸಹ ಸೇರಿಸಿದ್ರು. ಭ್ರಷ್ಟಾಚಾರ ಆಗ್ತಾ ಇದೆ, ಭ್ರಷ್ಟಾಚಾರ ನಮ್ಗೆ ಆಗ್ತಾ ಇದೆ, ತಡ್ಕೊಳಕ್ ಆಗ್ತಾ ಇಲ್ಲ ಇಲ್ಲಿ ಅಂತ ಹೇಳಿ. ಅಲ್ಲ ಇನ್ನು ಇದಕ್ಕಿಂತ ನೋಡಿ ಇನ್ನೇನ್ ಸರ್, ಬೇಕಾ? ಈ ಸರ್ಕಾರದಲ್ಲಿ ಅಟ್ಲೀಸ್ಟ್ ಅವ್ರದೇ ಹೇಳ್ತಾಗ ಅವ್ರದೇ ಆಡಿಯೋ ವಿಡಿಯೋ ಎಲ್ಲ ರಿಲೀಸ್ ಆಯ್ತಲ್ಲ ಈ ಸಮಯ. ಜಮೀರ್ ಅಹಮದ್ ಮೇಲೆ ಕಾನೂನು ಅಲ್ಲ ಕ್ರಮ ಅಲ್ಲ ಸರ್, ಅಟ್ಲೀಸ್ಟ್ ತನಿಖೆ ಆಗ್ಲಿ ಸರ್, ಅಂತ ಅದೇ ತನಿಖೆ ಏನಾರ ಆಯ್ತಾ? ಮಾಡ್ತಾರೆ. ಯಾವಾಗ? ಆಗಿದ್ರೆ ತರ ಸರ್, ಆಯೋಗ ನೀವು 100,000 ಮಾಡ್ತೀರಾ, ನಾನು 1,000 ಮಾಡ್ತೀನಿ, ನೀವು 2,000 ಮಾಡ್ತೀರಾ, ಆಪಾದನೆ ಅದ್ರ ಬಗ್ಗೆ ಬಿಜೆಪಿಯ ಸಂದರ್ಭದಲ್ಲಿ 40% ಕಮಿಷನ್ಗೆಲ್ಲ ಹೋರಾಟ ಮಾಡಿದ್ರಲ್ಲ, ಇವಾಗ ಏನು ಸಾಕ್ಷಿ? ಏನಾಯ್ತು? ಸಾಕ್ಷಿ ಹೇಳಿ ಈಗ. ಈಗ ಸಾಕ್ಷಿ ಕೊಡಿ. ಏನ್ ಸಾಕ್ಷಿ ಕೊಟ್ಟಿದ್ರಿ? ಕೊಡಿ ರಾಜೀನಾಮೆನ. ವರದಿ ಏನಿದೆ ಸರ್ ಅದ್ರದ್ದು? ಏನು ಇಲ್ಲ ಅಂತಿದೆ ವರದಿಲಿ, ಸಾಕ್ಷಿಗಳೇ ಇಲ್ಲ. ಅದ್ರಲ್ಲಿ ಹೇಳಿದಾರಲ್ಲ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದಾರಲ್ಲ. ನಾವು ಭ್ರಷ್ಟಾಚಾರ ಬಗ್ಗೆ ಮಾತ್ರ ಪರ್ಸೆಂಟೇಜ್ 40% ತಗೊಂಡ್ರು ಅನ್ನೋದಕ್ಕೆ ಸಾಕ್ಷಿ ಏನ್ ಕೊಟ್ಟಿದ್ರಿ ತೋರಿಸಿ. 40% ಆಯೋಗದ ಕಚೇರಿಗೆ ಬೀಗ ಹಾಕಿ ಮಾತ್ರ ಇಲ್ಲ ಕಳಿಸ್ಬಿಟ್ಟಿದ್ದಾರೆ, ಹೋಗಿ ನೀವು ಅಂತ ಹೇಳಿ. ಈ ಭ್ರಷ್ಟಾಚಾರ ಬೇಕಾಗಿದೆ, ನಾನು ಈ ಕೂಡಲೇ ಮಾಡಿಸ್ತೀನಿ ಅನ್ನುವಂಥದ್ದು ಒಂದು ಹೇಳಿಕೆ ಕೊಟ್ಟಿದ್ರೆ ಸಾಕಾಗ. ಅದನ್ನ ಹೌದು. ನಾ ಡೆಲ್ಲಿ ಡೆಲ್ಲಿಗೆ ಹೋಗಿದ್ರ ಅದು ನೋಡ್ಕೊಂಡು ಡೆಲ್ಲಿಗೆ ಹೋಗಿದ್ರ ಇಡೀ ಬೆಂಗಳೂರು ಪ್ರದರ್ಶನ ಮಾಡಿದ್ದಾರೆ. ಅದಕ್ಕೆ ಡೆಲ್ಲಿಗೆ ಹೋಗಿದ್ರ ಡೆಲ್ಲಿಗೆ ಹೋಗಿದ್ರ ಅದಕ್ಕೆ ಡೆಲ್ಲಿಗೆ ಹೋಗಿದ್ರ ಡೆಲ್ಲಿಗೆ ಹೋಗಿದ್ರ ನೋಡ್ಕೊ ಬರೋದಕ್ಕೆ. ಅಲ್ಲೂ ಗುಂಡಿ ಬಿದ್ದಿದೆ ಅಂದ್ರೆ ಅಲ್ಲೂ ಬಿದ್ದಿದೆ. ಏನು ಕೇಳಿದ್ವಿ ಮಾತು ಅಂದ್ರೆ ನಿನ್ನೆ ಮೊನ್ನೆ ಬಂದವರ ಸರ್, ಸರ್, ನಾನು ಸಿದ್ದರಾಮಯ್ಯ ನೋಡಿ ಸರ್, ರಾಷ್ಟ್ರಾದ್ಯಂತ ಒಂದು ನಿಮಿಷ ಸಿದ್ದರಾಮಯ್ಯ ಅಂತ ಒಂದು ನಿಮಿಷ ಪೂರ್ತಿ ಕೇಳಿ. ಸಿದ್ದರಾಮಯ್ಯ ಆದ್ರೆ ಯಾವಾಗ ಮೊದಲನೇ ಬಾರಿ ಮಾತ್ರ, ಈ ಬಾರಿ ಎದ್ರು ತಲೆ ಮೇಲೆ ಹೊಡಿತೇನೆ, ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಕೊನೆ ಹಂತಕ್ಕೆ ಬಂದಿದ್ದೀವಿ, last reaction. ಇವತ್ತಿನ ವ್ಯವಸ್ಥೆ ಕೊನೆ ಬಗ್ಗೆ ಹಂತಕ್ಕೆ ಮಾತ್ರ ಮಾತಾಡ್ತಾ ಇದ್ದೀನಿ ನಾನು. ಓಕೆ, ಓಕೆ. ಟೈಮ್ ಆಯ್ತು. ಗಣೇಶ್ ಸರ್, ಗಣೇಶ್ ಸರ್, ಅವ್ರು ಮಾತಾಡೋದು ಸಾಕಾಗ್ತೈತೆ. ಆಯ್ತು ಹೇಳಿ. ನಿಮ್ಗೆ ಅದಕ್ಕೆ ನಾನು ಹೇಳ್ತಪ್ಪ. ಆಯ್ತು, ಈಗ ಕಳಿಸ್ತಾನೆ. ಆಯ್ತು, ಈಗ ಸರ್ಕಾರ ಇರೋದು ನಾಗೇಶ್ ಅವ್ರು ಬೇಕಾಗಿದೆ. ಓಕೆ, ಆಯ್ತು, ಆಮೇಲೆ ಮಾತಾಡೋಣ. ನಾಗೇಶ್ ಅವರು ಓಕೆ, ಆಯ್ತು. ನಾಗೇಶ್ ಅವರನ್ನು ಗೌರವಿಸುತ್ತಾ ಆಯ್ತು, ಒಂದೊಂದು ಸೆಕೆಂಡ್ ಆಯ್ತು, ತಗೊಳ್ಳಿ. ನಾಗೇಶ್ ಅವರನ್ನು ಗೌರವಿಸುತ್ತಾ ಓಕೆ, ಆಯ್ತಪ್ಪ. ರಾಜ್ಯದಲ್ಲಿ ಓಕೆ, ಒಂದು ಟೈಮ್ ಕೊಡಿ, ಅವ್ರು ರಿಯಾಕ್ಟ್ ಮಾಡ್ಲಿ. ಗಣೇಶ್ ಸರ್, ಗಣೇಶ್ ಸರ್ ಕೂಡ ಹೌದು, ಆರೋಪ ಬಂತು, ತನಿಖೆ ಆಗುತ್ತಾ? ಲಾಸ್ಟ್ ರಿಯಾಕ್ಷನ್ ಕ್ವಿಕ್ ಆಗಿ ಮುಗಿಸಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸರ್ಕಾರ ಪಾರದರ್ಶಕವಾಗಿ ನಡೆಸಬೇಕಂತಾನೆ ಸಿದ್ದರಾಮಯ್ಯನವರು ಪಣ ತೊಟ್ಟು ಮಾಡ್ತಾ ಇದ್ದಾರೆ. 100% ಪಾರದರ್ಶಕವಾಗಿ ತನಿಖೆನೂ ಆಗುತ್ತೆ, ತಪ್ಪಿತಸ್ಥರಿಗೆ ಅದರಲ್ಲಿ ಶಿಕ್ಷೆನೂ ಆಗುತ್ತೆ. ಇನ್ನೊಂದು ಏನಂದ್ರೆ, ಈಗ ನಮ್ಮ ಬಿಜೆಪಿ ವಕ್ತಾರರು ಸಾಹೇಬ್ರು ಹೇಳಿದ್ರು, ಒಂದು ಆರೋಪ ಸಾಬೀತಾದ್ರೆ ನೀವು ರಾಜೀನಾಮೆ ಕೊಡ್ತೀರಾ ಅಂತ. ಸಾಕ್ಷಿ ಸಮೇತ ವೋಟ್ ಚೋರ್ನಲ್ಲಿ ಸಾಕ್ಷಿ ಸಮೇತ ರಾಹುಲ್ ಗಾಂಧಿ ಅದ್ರಲ್ಲಿ ನೀವೇನ್ ಮಾಡಿದ್ದೀರಾ ಹೇಳ್ರಿ? ಅದ್ರಲ್ಲಿ ನೀವು ಮಾಡಿದ್ದೀರಾ? ಅದಕ್ಕೆ ನೀವು ಕೊಟ್ಟ ರಾಜೀನಾಮೆ ಮಾತೆತ್ತಿದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಅಂತೀರಲ್ಲ, ಅದ್ರಲ್ಲಿ ನೀವು ರಾಜೀನಾಮೆ ಕೇಳಿದ್ರ ಪ್ರಧಾನಮಂತ್ರಿಗಳಿಗೆ? ಹೇಳಿ, ನೀವು ಜನರ ಪರವಾಗಿದ್ರೆ ನೀವು ಕೇಳಿ ಅವ್ರಿಗೆ ರಾಜೀನಾಮೆ ಕೊಡಿ, ನೀವು ಕೇಳಿ. ಇವತ್ತು ವಸ್ತುಸ್ಥಿತಿ ಬಗ್ಗೆ ಅದ್ರ ಬಗ್ಗೆ ಅಂತ ಹೇಳ್ಬೇಡಿ, ನೀವು ವಸ್ತುಸ್ಥಿತಿ ಬಗ್ಗೆ ಮಾತಾಡಿ. ಆಯ್ತು ಗಣೇಶ್ ಸರ್, ಟೈಮ್ ಯಾರು ಹೇಳಕ್ ಹೋಗ್ಬೇಡಿ.
ಎಲ್ಲಿಂದ ಹೋದ್ರೆ ಕೂತ್ಕೊಂಡಾಗ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾಗ ಅದನ್ನ ತಗೊಳ್ಳೇಬೇಕಲ್ಲ, ಹಂಗಾಗಿ ಬರ್ತಿದ್ದಾರೆ ಎಲ್ಲ. ಅಯ್ಯೋ ನೀವು ಅಂತ ಅಧಿಕಾರಿಗಳ ಕೈಲಿದೆ. ಒಂದೇ ಸೆಕೆಂಡು ನಾನು ಆಯೋಗ ಮಾಡ್ತೀರ ಅದೇ ಮಾದರಿ ಇದೊಂದು ಮಾಡಿ ಕೊನೆಗೆ ಎಲ್ಲೋ ಒಂದ್ ಕಡೆ ಬೀಗ ಹಾಕುವ ತನಿಖಾ ಆಯೋಗವನ್ನ ಈ ಕೂಡಲೇ ಮಾಡಬೇಕಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳು. 80% ಯಾವುದೇ ರೀತಿಯ ಮದ್ದಿಲ್ಲ. ಬಟ್ ಜನರಿಗೆ ಬೇಕಾಗಿದ್ದಾಗಿತ್ತು ಕ್ಷಣದ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.